Today's in this class we are going to learn the poem that is The Growing River, written by Rodney Bennett. River means a small part of water body. Water body part is called as river. Usually river ಹೇಗೆ ಆಗುತ್ತೆ? It's originate from the mountains. ದ್ಯಾಟ್ ಸನ್ರೈಸಿಂದ ಮೌಂಟೇನ್ ಮೇಲೆ ಏನಾಗುತ್ತೆ, ಸನ್ರೈಸ್ ಬಿಟ್ಬಿಟ್ಟು ಮೆಲ್ಟ್ ಆಗಿ ರಿವರ್ ಆಗಿ ಕನ್ವರ್ಟ್ ಆಗುತ್ತೆ. ಸಮ್ ಟೈಮ್ಸ್ ರೈನ್ ಫಾಲ್ ಆಗೋದ್ರಿಂದ ಅದರಿಂದ ಏನಾಗುತ್ತೆ ಅಂತಂದರೆ ರಿವರ್ ಕ್ರಿಯೇಟ್ ಆಗುತ್ತೆ. ಸೊ ಹಿಯರ್ ಇನ್ ದಿಸ್ ಪೋಯಮ್ ವಿ ಲರ್ನ್ ದ್ಯಾಟ್ ದ ಗ್ರೋವಿಂಗ್ ರಿವರ್, ಸ್ಮಾಲ್ ರಿವರ್ ಇದ್ದಿದ್ದು ಗ್ರೋವಿಂಗ್ ರಿವರ್ ಹೇಗಾಗುತ್ತೆ ಅಂತ ಹೇಳಿ ವಿ ಆರ್ ಗೋಯಿಂಗ್ ಟು ಲರ್ನ್. ಓಕೆ, ಎಸ್, we'll recite this poem first, children, then we move on to the explanation. At first the river's very small and can't float anything at all, but later as it journeys on, it's large enough to float a swan. It grows till it can safely float a slim canoe and then a boat, and later still as like as not it manages to float a yacht. And presently when really large it takes a steamer then a barge, and last it passes busy quays and floats their ships to foreign seas. Okay, so let's move on for the explanation. At first the river was very small. Before ಏನಿರುತ್ತೆ, ರಿವರ್ ತುಂಬ ಚಿಕ್ಕದಿರುತ್ತೆ. ಆ್ಯಂಡ್ ಕಾಂಟ್ ಫ್ಲೋಟ್ ಎನಿಥಿಂಗ್ ಎಟ್ ಆಲ್. ಸೊ ಅದಕ್ಕೋಸ್ಕರ ಅದರಲ್ಲಿ ಯಾವುದೇ ಥರದ್ದೇ ಬೋಟ್ ಆಗಲಿ ಎನಿಥಿಂಗ್ ಆಗಲಿ ಫ್ಲೋಟ್ ಆಗೋದಿಲ್ಲ. ಫ್ಲೋಟ್ ಅಂದರೆ ತೇಲುವಂಥದ್ದು. ಬಟ್ ಲೇಟರ್ ಆ್ಯಸ್ ಇಟ್ ಜರ್ನೀಸ್ ಆನ್, ಯಾವಾಗ ಅದರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ, ಇಟ್ಸ್ ಲಾರ್ಜ್ ಇನಫ್ ಟು ಫ್ಲೋಟ್ ಅ ಸ್ವಾನ್. ಸ್ವಾನ್ ಅಂದರೆ ಹಂಸ ಪಕ್ಷಿ. ಆಮೇಲೆ ಯಾವಾಗ ಅದ್ರ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದು ಸ್ಲೋಲಿ ಲಾರ್ಜ್ ಆಗುತ್ತೆ, ಆವಾಗ ಸ್ವಾನ್ ಬರ್ಡ್ ಏನಾಗುತ್ತೆ ಅದರಲ್ಲಿ ಫ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ದ ನೆಕ್ಸ್ಟ್ ಸ್ಟ್ಯಾಂಜಾ, ಇಟ್ ಗ್ರೋಸ್ ಟಿಲ್ ಇಟ್ ಕ್ಯಾನ್ ಸೇಫ್ಲಿ ಫ್ಲೋಟ್ ಅ ಸ್ಲಿಮ್ ಕ್ಯಾನೋ ಆ್ಯಂಡ್ ದೆನ್ ಅ ಬೋಟ್. ಯಾವಾಗ ಅದು ಮತ್ತೆ ಗ್ರೋ ಅಪ್ ಆಗುತ್ತೆ, ಅದರ ಒಳಗಡೆ ಸೇಫ್ಲಿ ಫ್ಲೋಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅ ಸ್ಲಿಮ್ ಕೆನಾಯ್ ಮೀನ್ಸ್ ಅ ಸ್ಮಾಲ್ ಲೈಟ್ ನ್ಯಾರೋ ಬೋಟ್. ತುಂಬ ಲೈಟ್ ಆಗಿರುವಂತಹ ಬೋಟಿಗೆ ಕೆನಾಯ್ ಅಂತ ಕರೀತಾರೆ. ಅದೇನಾಗುತ್ತೆ ಅಂತಂದರೆ ಫ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲೇಟರ್ ಸ್ಟಿಲ್ ಆ್ಯಸ್ ಲೈಕ್ ಆ್ಯಸ್ ನಾಟ್ ಇಟ್ ಮ್ಯಾನೇಜಸ್ ಟು ಫ್ಲೋಟ್ ಅ ಯಾಟ್. ಆಮೇಲೆ ಆಫ್ಟರ್ ದ್ಯಾಟ್ ಲೇಟರ್ ಏನಾಗುತ್ತೆ, ಒಂದು ದೊಡ್ಡ ಯಾಟ್. ಓಕೆ, ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್. ಯಾಟ್ ಏನಾಗುತ್ತೆ, ದಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಸ್ಟ್ಯಾಂಜಾ, ಆ್ಯಂಡ್ ಪ್ರೆಸೆಂಟ್ಲಿ ವೆನ್ ರಿಯಲಿ ಲಾರ್ಜ್ ಇಟ್ ಟೇಕ್ಸ್ ಅ ಸ್ಟೀಮರ್ ದೆನ್ ಅ ಬಾರ್ಜ್. ಏನಾಗುತ್ತೆ ಅಂದರೆ ಪ್ರೆಸೆಂಟ್ಲಿ ಮತ್ತೆ ತುಂಬ ಲಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಲೋ ಆಗ್ತಾ 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 ಏನಾಗುತ್ತೆ, ದಟ್ ಬಾರ್ಜ್ ಮೀನ್ಸ್ ಅ ಬಿಗ್ ಬೋಟ್. ದ್ಯಾಟ್ ಎಲ್ಲ ಗೂಡ್ಸ್ ಆ್ಯಂಡ್ ಮಟೀರಿಯಲ್ಸನ್ನು ಕ್ಯಾರಿ ಮಾಡುವಂತಹ ಬೋಟಿಗೆ ಏನಂತ ಕರೀತಾರೆ, ಬಾರ್ಜ್ ಅಂತ ಕರೀತಾರೆ. ಆ್ಯಂಡ್ ಲಾಸ್ಟ್ ಇಟ್ ಪಾಸಸ್ ಬೀಸಿ ಕ್ವಾಸ್ ಮೀನ್ಸ್ ಲಾಂಗ್ ಮೆಟಲ್ ಸ್ಟೋನ್ ಪ್ಲಾಟ್ಫಾರ್ಮ್ ಫಾರ್ ಬೋಟ್ಸ್ ಟು ಲೋಡ್ ಆರ್ ಅನ್ಲೋಡ್ ದೇರ್ ಗೂಡ್ಸ್. ಫ್ಲ್ಯಾಟ್ ಆಗಿರುವಂತಹ ಬೋಟು, ಅದರಲ್ಲಿ ಏನು ಮೆಟಲ್ಸು ಅದು ಇದನ್ನು ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಒಂದು from one place to another, and floats great ships to foreign seas. ಫಾರಿನ್ ಸೀಸಿಗೆ ಏನಾಗುತ್ತೆ, ಆ ಬೋಟನ್ನು ಏನು ಮಾಡ್ತಾರೆ, ಟ್ರಾನ್ಸ್ಫರನ್ನು ಮಾಡ್ತಾರೆ. ಸೊ ಫಸ್ಟ್ ರಿವರ್ ಸ್ಮಾಲ್ ಇದ್ದಿದ್ದು ಗ್ರೋ ಆಗ್ತಾ ಆಗ್ತಾ ಸ್ವಾನನ್ನು ಫ್ಲೋಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು. ಆಫ್ಟರ್ ದ್ಯಾಟ್ ಒಂದು ಸ್ಮಾಲ್ ಬೋಟ್, ಲೈಟ್ ಬೋಟಿಗೆ ಹೆಲ್ಪ್ ಮಾಡ್ತು. ದೆನ್ ಯಾಟಿಗೆ ಹೆಲ್ಪ್ ಮಾಡುತ್ತೆ. ಆಫ್ಟರ್ ದ್ಯಾಟ್ ಬಾರ್ಜ್ ಆ್ಯಂಡ್ ಕ್ವಾಯ್ಸ್ ಫಾರಿನ್ ಸೀಗೆ ಹೋಗೋ ಥರ, ಅಂದರೆ ಸ್ಮಾಲ್ ರಿವರ್ ಇದ್ದಿದ್ದು ಏನಾಗ್ತಾ ಹೋಗುತ್ತೆ, ಅ ಬಿಗ್ ಸಿ ಆಗಿ, ಓಷಿಯನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಪೋಯಮ್ ಅಬೌಟ್ ದ ಗ್ರೋವಿಂಗ್ ರಿವರ್. At first the river was very small. We move on for the
Identify the some rhyming words here. Okay. At first the reef was very small and can't float anything at all. Small and all are the rhyming word. But later as it journeys on, it's large enough to float a swan on and swan. Okay, next. It grows till it can safely float a slim canoe and then a boat. Float and boat are the rhyming words. And later still as like as not, it manages to float a yacht. Not and yacht are the rhyming word. And presently when really large, it takes a steamer then a barge. Large and barge. And last it passes busy quays and floats great ships to foreign seas. Quays and seas. Rhyming word means which have same sounds, pronunciation, same pronunciation. That different word but same pronunciation, that are rhyming words. So this is the poem The Growing River. Thank you, children. Hello children, today we are going to learn the Growing River poem exercise part. Okay, so evaluate part, that is understanding the poem. A part, tick the right option to answer these questions. They have given some options, we have to tick and write it. First one, how is the river at first? First river ಹೇಗಿರುತ್ತೆ? It is very deep. Option B, it is very small. So answer, it is very small. Second one, what is the first thing mentioned that can float on it? In float ಆಗುತ್ತೆ first river ಅಲ್ಲಿ. Option A, a swan. Option B, a boat. Yes, answer is a swan because river ತುಂಬಾ ಚಿಕ್ಕದಿರುತ್ತೆ starting ಅಲ್ಲಿ. Third one, what does the river manage to float after that? After that ಏನು flow ಆಗುತ್ತೆ? Option A, a canoe, a boat, a yacht, a ship. So answer, a canoe. Okay. Next, canoe means, in that lesson I told you that a small, light, narrow boat, that is called as canoe. Fourth one, what can float on the river when it grows busy? What it float? Canoes, boats, yacht, ship. That is fourth one, ships. In a busy grow. Fifth one, choose two things that can float safely on a river. Two things we have to choose from the four options which can float on river. Yes, that is boat. Car can float. Plane can float. No. Car is a land vehicle. Plane is a air transport. So boat and canoe. Move on to think and answer. First question, at what point do you think the river is very small? River small ಇದೆ ಅಂತ ಹೇಗೆ ಹೇಳ್ತೀವಿ ನಾವು? The river is very small at its source. ಯಾವಾಗ ಅದು ಹುಟ್ಟತ್ತಲ್ವಾ ಅವಾಗ ಏನಿರುತ್ತೆ? ರಿವರ್ ತುಂಬ ಚಿಕ್ಕದಿರುತ್ತೆ. ಸೆಕೆಂಡ್ ಒನ್, ವಾಟ್ ಹ್ಯಾಪನ್ಸ್ ಟು ದ ರಿವರ್ ಆಸ್ ಇಟ್ ಫ್ಲೋಸ್ ಆನ್? ಯಾವಾಗ ಅದು ರಿವರ್ ಫ್ಲೋ ಆಗ್ತಾ ಹೋಗುತ್ತೆ ಏನಾಗುತ್ತೆ? ವಾಟ್ ಹ್ಯಾಪನ್? ದ ರಿವರ್ ಗ್ರೋಸ್ wider and wider and deeper as it flows on. When river flows, ಅದು ಬೆಳೀತಾ ಬೆಳೀತಾ ಏನಾಗುತ್ತೆ? ತುಂಬ ವೈಡ್ ಆಗಿ ಡೀಪ್ ಆಗಿ ಫ್ಲೋ ಆಗ್ತಾ ಮೂವ್ ಆನ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ವಾಟ್ ಡೂ ದ ವರ್ಡ್ಸ್ ಬಿಸಿ ಕ್ವಾಯ್ಸ್ ಮೀನ್? ಸೊ
Busy quays refer to the area in ports where ships are anchored and goods are loaded on the ships or unloaded. Ships ಎಲ್ಲ load and unloaded ಆಗ್ತಾ ಇರ್ತವೆ. Quays are busy as there may be ships constantly arriving or leaving and people are constantly at work loading or unloading them. Passengers getting on or off these ships also add to the crowd. Okay, quays means a quay is a long metal stone platform for boats to load or unload their goods. Quays ಅಂತಂದ್ರೆ ಯಾವ ಬೋಟ್ಸು ಲೋಡ್ ಆ್ಯಂಡ್ ಅನ್ಲೋಡ್ ಮಾಡೋಕ್ಕಿರ್ತಾವಲ್ವಾ ಅದನ್ನ ಏನಂತ ಕರೀತಾರೆ ಕ್ವಾಯ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಪ್ರಿಷಿಯೇಷನ್ ಪಾರ್ಟ್. ಪಿಕ್ ಔಟ್ ದ ವರ್ಡ್ಸ್ ದಟ್ ರೈಮ್ ಇನ್ ದ ಪೋಯಮ್. ಇನ್ ದ ಪೋಯಮ್ ವಿ ಹ್ಯಾವ್ ಟು ಪಿಕ್ ಔಟ್ ದ ರೈಮಿಂಗ್ ವರ್ಡ್ಸ್. Small, all, on, swan, float, boat, knot, yacht, large, barge, quays, seas. Rhyming word means which pronounce the same sounds. Small, all, on, swan, float, boat, knot, yacht, large, barge, quays, seas. Okay, this is your A part. Next B part. Read the poem aloud and enjoy its rhythm. So before that poem I showed you that how to recite that poem, right? One more time we will recite this poem. The growing river. At first the river was very small and can't float anything at all. But later as it journeys on, it's large enough to float a swan. It grows till it can safely float a slim canoe and then a boat. And later still as like as not, it manages to float a yacht. And presently when really large, it takes a steamer then a barge. And last it passes busy quays and floats great ships to foreign seas. This is your poem, The Growing River.